ಇನ್ನು ಹಿಂದೂ ಹುಲಿ ಹಿಂದೂ ಫೈರ್ ಬ್ರ್ಯಾಂಡ್ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ಒಂದೇ ಒಂದು ವೇದಿಕೆಯಲ್ಲಿ ಯತ್ನಾಳ್ ಅವರು, ಅನಂತ್ ಕುಮಾರ್ ಹೆಗಡೆ ಅವರು ಕಾಣಿಸ್ಕೊಳ್ತಾರೆ. ಮುಖ್ಯವಾಗಿ ಈಗ ಹಿಂದೂ ಹುಲಿ ಮತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ಬಿಜೆಪಿಯ ಸೀನಿಯರ್ ಲೀಡರ್ ಹಿಂದೂ ಹುಲಿ ಹಿಂದೂ ಫೈರ್ ಬ್ರ್ಯಾಂಡ್ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಯತ್ನಾಳ್ ಅವರು ಮತ್ತು ಅನಂತ್ ಕುಮಾರ್ ಹೆಗಡೆ, ಬಿಜೆಪಿಯ ಸೀನಿಯರ್ ಲೀಡರ್, ಮತ್ತೆ ಹಿಂದುತ್ವದ ಜಪವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಭವಿಷ್ಯಕ್ಕಾಗಿ ಮತ್ತೆ ಮುನ್ನೆಲೆಗೆ ಬಂದ ಹೆಗಡೆ ಅನ್ನುವಂತಹ ಪ್ರಶ್ನೆಗಳು ಸಹ ಹೇಳಿ ಮೂಡ್ತಾರೆ. ವಿವಾದಿತ ಹೇಳಿಕೆಗಳಿಂದ ಹೆಗಡೆಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿತ್ತು. ಹೀಗಾಗಿ ಕೆಲಕಾಲ ರಾಜಕೀಯದಿಂದ ದೂರವಿದ್ದಂತಹ ಹೆಗಡೆ ಈಗ ಮತ್ತೆ ಹಿಂದುತ್ವಕ್ಕೆ ಅಂದರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಸಂವಿಧಾನ ಬದಲಾವಣೆ ಮಾತಾಡಿ ಬಿಜೆಪಿಗೆ ಒಂದಿಷ್ಟು ತೊಂದರೆ ಆಗಿತ್ತು. ತಮ್ಮ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತರ್ತಾರಾ? ಹೆಗಡೆ ಮಾತಿಂದ ದೇಶದಲ್ಲೇ ಬಿಜೆಪಿ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ನೀಡಿರಲಿಲ್ಲ. ಇದೀಗ ಶಾಸಕ ಯತ್ನಾಳ್ ಜೊತೆ ಕೈ ಜೋಡಿಸಿರುವ ಹೆಗಡೆ ರಾಜ್ಯ ರಾಜಕೀಯದಲ್ಲಿ ಅನಂತ್ ಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ. RSS ನಾಯಕರೊಬ್ಬರ ಮಾತಿಂದ ಹೆಗಡೆ ಮತ್ತೆ ಆಕ್ಟಿವ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹ ಇಲ್ಲಿ ಮೂಡುತ್ತಾ, ಹಿಂದುತ್ವ ಹೆಸರಿನಲ್ಲಿ ನಾಯಕತ್ವ ಬಿಲ್ಡಪ್ ಮಾಡಿಕೊಳ್ಳಲು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಬಗ್ಗೆ ಈಗಲೂ ಬಿಜೆಪಿಯಲ್ಲಿ ವಿರೋಧ ಇದೆ. ಪಕ್ಷದಿಂದ ದೂರ ಇದ್ದೆ ಹಿಂದುತ್ವ ಲೀಡರ್ ಆಗಲು ಯತ್ನ ಬಿಜೆಪಿಯಲ್ಲಿ ಮತ್ತೆ ಸ್ಥಾನ ಗಳಿಸ್ಕೋದಕ್ಕೆ ಹೆಗಡೆ ಅವರು ತಂತ್ರಗಾರಿಕೆಯನ್ನು ಇಲ್ಲಿ ಹೂಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಮುಖ್ಯವಾಗಿ ಹಿಂದೂ ಹುಲಿ ಯತ್ನಾಳ್ ಅವರು ಮತ್ತು ಅನಂತ್ ಕುಮಾರ್ ಹೆಗಡೆ ಅವರು ಇಬ್ಬರು ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇದು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ, ಈಗಾಗಲೇ ಏನು ರಾಜಕೀಯ ಭವಿಷ್ಯಕ್ಕಾಗಿ ಮತ್ತೆ ಮುನ್ನೆಲೆಗೆ ಬಂದ ಹೆಗಡೆ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಹೆಗಡೆ ಅವರು ಒಂದಿಷ್ಟು ದಿನಗಳಿಂದ ಏನು ಬಿಜೆಪಿಯಿಂದಲೇ ಅವರು ದೂರ ಆಗಿದ್ದರು. ಒಂದಿಷ್ಟು ವಿವಾದಗಳು, ಅವರ ಒಂದಿಷ್ಟು ಹೇಳಿಕೆಗಳು ಸಾಕಷ್ಟು ಬಿಜೆಪಿ ಅವರಿಗೆ ನೋವು ಮಾಡ್ತಾ ಇತ್ತು. ಆ ರೀತಿಯಾದಂತಹ ಹೇಳಿಕೆಗಳನ್ನ ಅವರು ನೀಡ್ತಾ ಇದ್ದರು. ಅದಕ್ಕೋಸ್ಕರ ಅವರು ಬಿಜೆಪಿಯಿಂದ ದೂರ ಇದ್ದರು. ಈಗ ಮತ್ತೊಮ್ಮೆ ಬಿಜೆಪಿಗೆ ಅಲ್ಲಿ ಒಂದಿಷ್ಟು ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ಸಂವಿಧಾನ ಬದಲಾವಣೆ ಮಾತನಾಡಿ ಬಿಜೆಪಿಗೆ ಮುಜುಗರ ಮಾಡಿದ್ರು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಮುಖ್ಯವಾಗಿ ಇಲ್ಲಿ ಹೆಗಡೆ ಅವರು ಬಿಜೆಪಿಗೆ ಇಷ್ಟು ದಿನಗಳ ಕಾಲ ಏನು ದೂರ ಇದ್ದರು, ಈಗ ಒಂದು ಸ್ಥಾನಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರಾ? ಇನ್ನು ಏನೇನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ವಿನೋದ್, ಈಗಾಗಲೇ ಏನು ಯತ್ನಾಳ್ ಅವರು ಕೂಡ ಉಚ್ಚಾಟನೆ ಆಗಿ ಸುಮಾರು 1 ವರ್ಷಗಳೇ ಆಯ್ತು ಬಿಜೆಪಿಯಲ್ಲಿ. ಅದಾದ ಬಳಿಕ ಮೊನ್ನೆಯಿಂದ ಗಣೇಶ ಹಬ್ಬ ಏನ್ ನಡೀತು ಕಳೆದ ವರ್ಷ, ಅಲ್ಲಿನಿಂದ ಕೂಡ ಅಷ್ಟೇ ಒಂದ್ ರೀತಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಎಲ್ಲಾದ್ರೂ ಹಿಂದೂ ಜಾಗರಣ ವೇದಿಕೆಗಳ ಕಾರ್ಯಕ್ರಮ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ಗಣಪತಿ ಉತ್ಸವಗಳಿದ್ರೆ, ಯಾವ್ದಾದ್ರು ದೇವಸ್ಥಾನ ಪೂಜೆಗಳಿದ್ರೆ, ಈ ರೀತಿಯಾಗಿ ರಾಜ್ಯಾದ್ಯಂತ ಎಲ್ಲಿ ಹೋದ್ರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಿದ್ರು. ಅಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇದ್ರು. ಅವರದ್ದೇ ಆದ ಒಂದು ವರ್ಚಸ್ಸು ಜೊತೆಗೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಮತ್ತೆ ಮದ್ದೂರ್ಗೂ ಕೂಡ ಅಷ್ಟೇ ಒಂದು ಗಲಾಟೆ ಆದ ಬಳಿಕ ಹೋಗಿದ್ರು. ಸುಮಾರು 1000 ಹೆಚ್ಚು ಕಾರ್ಯಕರ್ತರು ಕೂಡ ಅಲ್ಲಿ ಸೇರಿದ್ರು. ಅದಾದ ಬಳಿಕ ಈಗ ಮತ್ತೊಮ್ಮೆ ಅಧಿವೇಶನ ನಡಿಬೇಕಾದ್ರೆ ಮಂಡ್ಯಗೆ ತೆರಳಿದ್ರು 2 ದಿನಗಳ ಹಿಂದೆ ಅಷ್ಟೇ. ಅದೇ ಸಂದರ್ಭದಲ್ಲಿ ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಕಾಣಿಸ್ಕೊಂಡಿದ್ರು. ಅಂದ್ರೆ ಇಲ್ಲಿಯವರೆಗೂ ಕೂಡ ಅಷ್ಟೇ ಸಂಸತ್ ಚುನಾವಣೆ ಆದ ಬಳಿಕ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅನಂತ್ ಕುಮಾರ್ ಅವರು. ಮೊನ್ನೆ ಒಂದೇ ಒಂದು ಬಂಟ್ವಾಳದಲ್ಲಿ ವೇದಿಕೆ ಕಾರ್ಯಕ್ರಮ ಬಿಟ್ರೆ ಇವತ್ತು ಇಲ್ಲಿನ 2ನೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಬ್ಬರು ಕೂಡ ಒಟ್ಟಾಗಿ ಸೇರ್ಕೊಂಡು ಸಾಕಷ್ಟು ಜನರ ಜೊತೆ ಕೂಡ ಬೆರೆತರು. ಅಲ್ಲಿ ಒಂದಿಷ್ಟು ಭಾಷಣಗಳನ್ನ ಕೂಡ ಮಾಡಿದ್ರು. ಯತ್ನಾಳ್ ಆಗಿರ್ಬೋದು, ಅನಂತ್ ಕುಮಾರ್ ಅವರು ಇಬ್ರು ಈಗ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡ್ತಾರ. ಇದೇ ರೀತಿಯಾಗಿ ಒಂದು ಹಿಂದುತ್ವವನ್ನ ಕಟ್ಟೋದಕ್ಕೆ ಹಿಂದುತ್ವ ಕ್ಯಾಡರ್ ಅನ್ನ ಇಟ್ಕೊಂಡು ಈ ರೀತಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಂದ್ರೆ ಬಿಜೆಪಿಗೂ ಕೂಡ ಮುಂದಿನ ದಿನಗಳಲ್ಲಿ ಎಫೆಕ್ಟಿವ್ ಆಗುತ್ತಾ ಇವರಿಬ್ಬರ ಜೋಡತ್ತಿನ ನಡೆ ಅಂತ ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಯತ್ನಾಳ್ ಅವರು ಸಾಕಷ್ಟು ಬಾರಿ ಈಗಾಗಲೇ ಜೆಡಿಎಸ್ ಪಕ್ಷ ಕಟ್ತೀನಿ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಏನಾದ್ರು ಅವರಿಗೂ ಕೂಡ ಅಷ್ಟೇ ಅನಂತ್ ಕುಮಾರ್ ಅವ್ರು ಏನಾದ್ರು ಸಾಥ್ ಕೊಡ್ತಾರಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ವಿನೋದ್. ಓಕೆ, ಧನ್ಯವಾದಗಳು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.